Hello everyone, welcome to today's spoken English class. Today's topic is could. Today we will learn about could, 50 daily use English sentences and one paragraph. Let's start our class. Could is an English helping verb. It is the past form of the word can. ನಾನು ನಿಮಗೆ ಸಹಾಯ ಮಾಡಬಹುದಿತ್ತು. ಐ ಕುಡ್ ಹೆಲ್ಪ್ ಯು. ನಾನು ಇಂಗ್ಲೀಷ್ ಮಾತಾಡ್ಬೋದಿತ್ತು. ಐ ಕುಡ್ ಸ್ಪೀಕ್ ಇಂಗ್ಲೀಷ್. ನಾನು ಪಾಠವನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು. ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಲೆಸನ್. ನಾನು ಕೆಲಸವನ್ನು ಮುಗಿಸಬಹುದಿತ್ತು. ಐ ಕುಡ್ ಫಿನಿಶ್ ದ ವರ್ಕ್. ನಾನು ಸಮಸ್ಯೆಯನ್ನು ಪರಿಹರಿಸಬಹುದಿತ್ತು. ಐ ಕುಡ್ ಸಾಲ್ವ್ ದ ಪ್ರಾಬ್ಲಮ್. ನೀವು ನನಗೆ ಸಹಾಯ ಮಾಡಬಹುದಿತ್ತು. ಯು ಕುಡ್ ಹೆಲ್ಪ್ ಮೀ. ನೀವು ನಾಳೆ ಬರಬಹುದಿತ್ತು. ಯು ಕುಡ್ ಕಮ್ ಟುಮಾರೋ. ನೀವು ಮತ್ತೆ ಪ್ರಯತ್ನಿಸಬಹುದಿತ್ತು. ಯು ಕುಡ್ ಟ್ರೈ ಅಗೇನ್. ನೀವು ನನಗೆ ನಂತರ ಕರೆ ಮಾಡಬಹುದಿತ್ತು. ಯು ಕುಡ್ ಕಾಲ್ ಮಿ ಲೇಟರ್. ನೀವು ನಮ್ಮೊಂದಿಗೆ ಸೇರಬಹುದಿತ್ತು. ಯು ಕುಡ್ ಜಾಯ್ನ್ ಅಸ್. ಅವನು ಚೆನ್ನಾಗಿ ಹಾಡಬಹುದಿತ್ತು. ಹಿ ಕುಡ್ ಸಿಂಗ್ ವೆಲ್. ಅವನು ಕ್ರಿಕೆಟ್ ಆಡಬಹುದಿತ್ತು. ಹಿ ಕುಡ್ ಪ್ಲೇ ಕ್ರಿಕೆಟ್. ಅವನು ಕಾರು ಓಡಿಸಬಹುದಿತ್ತು. ಹಿ ಕುಡ್ ಡ್ರೈವ್ ಅ ಕಾರ್. ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ಮೀ. ಅವನು ಕೆಲಸವನ್ನು ಪೂರ್ಣಗೊಳಿಸಬಹುದಿತ್ತು. ಹಿ ಕುಡ್ ಕಂಪ್ಲೀಟ್ ದ ಟಾಸ್ಕ್. ಅವಳು ಚೆನ್ನಾಗಿ ನೃತ್ಯ ಮಾಡಬಹುದಿತ್ತು. ಶಿ ಕುಡ್ ಡ್ಯಾನ್ಸ್ ವೆಲ್. ಅವಳು ಚೆನ್ನಾಗಿ ಅಡುಗೆ ಮಾಡಬಹುದಿತ್ತು. ಶಿ ಕುಡ್ ಕುಕ್ ವೆಲ್. ಅವಳು ತನ್ನ ಸ್ನೇಹಿತರಿಗೆ ಸಹಾಯ ಮಾಡಬಹುದಿತ್ತು. ಶಿ ಕುಡ್ ಹೆಲ್ಪ್ ಹರ್ ಫ್ರೆಂಡ್ಸ್. ಅವಳು ಕನ್ನಡ ಮಾತಾಡಬಹುದಿತ್ತು. ಶಿ ಕುಡ್ ಸ್ಪೀಕ್ ಕನ್ನಡ. ಅವಳು ಪ್ರಶ್ನೆಗೆ ಉತ್ತರಿಸಬಹುದಿತ್ತು. ಶಿ ಕುಡ್ ಆನ್ಸರ್ ದ ಕ್ವೆಶನ್. ನಾವು ಒಟ್ಟಿಗೆ ಹೋಗಬಹುದಿತ್ತು. ವಿ ಕುಡ್ ಗೋ ಟುಗೆದರ್. ನಾವು ಈಗ ಆರಂಭಿಸಬಹುದಿತ್ತು. ವಿ ಕುಡ್ ಸ್ಟಾರ್ಟ್ ನೌ. ನಾವು ಇಂಗ್ಲಿಷ್ ಕಲಿಯಬಹುದಿತ್ತು. ವಿ ಕುಡ್ ಲರ್ನ್ ಇಂಗ್ಲಿಷ್. ನಾವು ಇಂದು ಮುಗಿಸಬಹುದಿತ್ತು. ವಿ ಕುಡ್ ಫಿನಿಶ್ ಟುಡೇ. ನಾವು ದೇವಸ್ಥಾನಕ್ಕೆ ಹೋಗಬಹುದಿತ್ತು. ವಿ ಕುಡ್ ವಿಸಿಟ್ ದ ಟೆಂಪಲ್. ಅವರು ಬೇಗ ಬರಬಹುದಿತ್ತು. ದೇ ಕುಡ್ ಕಮ್ ಅರ್ಲಿ. ಅವರು ನಮಗೆ ಸಹಾಯ ಮಾಡಬಹುದಿತ್ತು. ದೇ ಕುಡ್ ಹೆಲ್ಪ್ ಅಸ್. ಅವರು ಪಂದ್ಯ ಗೆಲ್ಲಬಹುದಿತ್ತು. ದೇ ಕುಡ್ ವಿನ್ ದ ಮ್ಯಾಚ್. ಅವರು ವಿಷಯವನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು. ದೇ ಕುಡ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಅವರು ಸಮಯಕ್ಕೆ ತಲುಪಬಹುದಿತ್ತು. ದೇ ಕುಡ್ ರೀಚ್ ಆನ್ ಟೈಮ್. ನೀವು ನನಗೆ ಸಹಾಯ ಮಾಡಬಹುದಿತ್ತು. ಕುಡ್ ಯು ಹೆಲ್ಪ್ ಮೀ. ಅದನ್ನು ಮತ್ತೆ ಹೇಳಬಹುದೇ? ಕುಡ್ ಯು ರಿಪೀಟ್ ದಟ್. ನಿಧಾನವಾಗಿ ಮಾತನಾಡಬಹುದೇ? ಕುಡ್ ಯು ಸ್ಪೀಕ್ ಸ್ಲೋಲಿ. ಬಾಗಿಲು ತೆಗೆಯಬಹುದೇ? ಕುಡ್ ಯು ಓಪನ್ ದ ಡೋರ್. ಸಮಯ ಹೇಳಬಹುದೇ? ಕುಡ್ ಯು ಟೆಲ್ ಮಿ ದ ಟೈಮ್. ನಾನು ಇಲ್ಲಿ ಕುಳಿತಬಹುದೇ? ಕುಡ್ ಐ ಸಿಟ್ ಹಿಯರ್. ನಾನು ಒಂದು ಪ್ರಶ್ನೆ ಕೇಳಬಹುದೇ? ಕುಡ್ ಐ ಆಸ್ಕ್ ಅ ಕ್ವೆಶನ್. ನಾನು ನಿಮ್ಮ ಫೋನ್ ಬಳಸಬಹುದೇ? ಕುಡ್ ಐ ಯೂಸ್ ಯುವರ್ ಫೋನ್. ನಾನು ಒಳಗೆ ಬರಬಹುದೇ? ಕುಡ್ ಐ ಕಮ್ ಇನ್. ನಾನು ನಿಮ್ಮೊಂದಿಗೆ ಸೇರಬಹುದೇ? ಕುಡ್ ಐ ಜಾಯ್ನ್ ಯು. ಇಂದು ಮಳೆ ಬರಬಹುದು. ಇಟ್ ಕುಡ್ ರೈನ್ ಟುಡೇ. ಅದು ನಿಜವಾಗಿರಬಹುದು. ಇಟ್ ಕುಡ್ ಬಿ ಟ್ರೂ. ಇದು ನಿಮಗೆ ಸಹಾಯ ಮಾಡಬಹುದು. ದಿಸ್ ಕುಡ್ ಹೆಲ್ಪ್ ಯು. ಅದು ಸಂಭವಿಸಬಹುದು. ದಟ್ ಕುಡ್ ಹ್ಯಾಪನ್.
ಆ ಯೋಜನೆ ಕೆಲಸ ಮಾಡಬಹುದು. ದ ಪ್ಲ್ಯಾನ್ ಕುಡ್ ವರ್ಕ್. ದ ಪ್ಲ್ಯಾನ್ ಕುಡ್ ವರ್ಕ್. ನಾನು ಅದನ್ನು ಮಾಡಬಹುದಿತ್ತು. ಐ ಕುಡ್ ಡೂ ಇಟ್. ಐ ಕುಡ್ ಡೂ ಇಟ್. ನಾವು ನಾಳೆ ಭೇಟಿಯಾಗಬಹುದಿತ್ತು. ವಿ ಕುಡ್ ಮೀಟ್ ಟುಮಾರೋ. ವಿ ಕುಡ್ ಮೀಟ್ ಟುಮಾರೋ. ನೀವು ಬೇಗ ಕಲಿಯಬಹುದಿತ್ತು. ಯು ಕುಡ್ ಲರ್ನ್ ಕ್ವಿಕ್ಲಿ. ಯು ಕುಡ್ ಲರ್ನ್ ಕ್ವಿಕ್ಲಿ. ಅವಳು ನಂತರ ಬರಬಹುದಿತ್ತು. ಶಿ ಕುಡ್ ಕಮ್ ಲೇಟರ್. ಶಿ ಕುಡ್ ಕಮ್ ಲೇಟರ್. ಅವನು ಶಿಕ್ಷಕನಾಗಬಹುದಿತ್ತು. ಹಿ ಕುಡ್ ಬಿಕಮ್ ಅ ಟೀಚರ್. ಹಿ ಕುಡ್ ಬಿಕಮ್ ಅ ಟೀಚರ್. ಕುಡ್ ಈಸ್ ಎ ಹೆಲ್ಪಿಂಗ್ ವರ್ಬ್ and the past form of a can. It is mainly used to express the past ability, polite request and possibility. It helps us speak in more polite and respectful way. We use could when talking about things we were able to do in the past. When asking someone for helping, polite, or when saying that something may happen. Therefore, could is an important and commonly used word in everyday English communication. Thank you, everyone. Today we learned could, 50 daily use English sentences, and 1 paragraph. Practice English every day and speak with confidence. See you in the next class. Thank you. Have a nice day.